ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಸಾಲ್ಟೆಡ್ ಪೀನಟ್ಸ್ ಅಂದರೆ ಉಪ್ಪಿನ ಕಡಲೆಕಾಯಿ ಹೇಗೆ ಮಾಡೋದನ್ನು ತಿಳಿಸಿಕೊಟ್ಟಿದ್ದೀವಿ. ಫುಲ್ ವಿಡಿಯೋ ನೋಡಿ, ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾವು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇವೆ. ಅದರಲ್ಲಿ 2 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕಿ ಅದರಲ್ಲಿ 5 ರಿಂದ 6 ಬಟ್ಲಾದಷ್ಟು ನೀವು ಶೇಂಗಾ ಕಾಳನ್ನು ಹಾಕ್ಕೋಬೇಕು. ಆಮೇಲೆ ನೀರು ಎಷ್ಟು ಇಡ್ತೀರಲ್ಲ ಆ ಪ್ರಮಾಣನೇ ನೀವು ಶೇಂಗಾ ಕಾಳು ಹಾಕೋಬೇಕು. ಅಂದರೆ ಪ್ರಮಾಣ ಹೇಳೋದಾದರೆ ಶೇಂಗಾ ಕಾಳಿನ ಮೇಲೆ 1 ಬಟ್ಟು ಅಥವಾ ಅರ್ಧ ಬಟ್ಟಿನಷ್ಟು ನೀರು ಉಳಿಬೇಕು. ಅಷ್ಟು ಶೇಂಗಾ ಕಾಳನ್ನು ನೀವು ನೀರಿನಲ್ಲಿ ಹಾಕ್ಕೊಂಡ್ರೆ ನಡೆಯುತ್ತೆ. ಆಮೇಲೆ ಇದೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಇದನ್ನೆಲ್ಲ ಕಲಿಸ್ಬೇಕು. ಯಾಕಂದರೆ ನಾವು ಉಪ್ಪು ಹಾಕಿರ್ತೀವಲ್ಲ, ಅದು ಅದೆಲ್ಲ ಒಂದೇ ಆಗಬೇಕಂತ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಕಲಿಸಾದ್ಮೇಲೆ ಇದು ಚೆನ್ನಾಗಿ ಕುದಿ ಬರುವವರೆಗೂ ನೀವು ಕುದಿಸ್ಬೇಕಾಗತ್ತೆ. ಇಲ್ಲಿ ನಾನು ಮುಂದೆ ತೋರಿಸಿದ್ದೀನಿ ನೋಡಿ, ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ನೀವು ಒಂದು ನೋಟಿಸ್ ಮಾಡ್ಬೋದು, ಶೇಂಗಾ ಕಾಳಿನ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ, ನಾರ್ಮಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿದೆ. ಸೊ ಈ ರೀತಿ ಕುದಿ ಬಂದಾದಮೇಲೆ ಅದನ್ನು ತೆಗಿಬೇಕು. ಆಮೇಲೆ ಅದೆಲ್ಲ ನೀರೆಲ್ಲ ಬಸಿದ್ಬಿಟ್ಟು ಇಲ್ಲಿ ನೋಡಿ ನಾವು ಚಾಳನೆಯನ್ನು ಉಪಯೋಗಿಸಿ ಆ ನೀರನ್ನೆಲ್ಲ ಬಸಿತಿದ್ದೀವಿ. ಈ ಥರ ಬಸಿದಾದಮೇಲೆ ಅದನ್ನು ಒಂದು ಕಾಟನ್ ಅರಿವೆ ಮೇಲೆ ಅಥವಾ ಒಂದು ಶುದ್ಧ ಕಾಟನ್ ಪಂಚೆ ಮೇಲೆ ಆದರೂ ನೀವು ಹಾಕೋಬಹುದು. ಆರ್ಲಿಕ್ಕೆ ಹಾಕಿ ಅದಾದಮೇಲೆ 1 ಅವರ್ ಬಿಟ್ಟು ಇದನ್ನು ಇಲ್ಲಿ ನೋಡಿ ನಾವು ಈ ಥರ ಇಲ್ಲಿ ಆರ್ಲಿಕ್ಕೆ ಹಾಕಿದ್ದೀವಿ. ಆಮೇಲೆ ಇದೆಲ್ಲ ಆದಮೇಲೆ 1 ಅವರ್ ಬಿಟ್ಕೊಂಡು ಸ್ವಲ್ಪ ಉಪ್ಪು 2 ಮುಟ್ಟಿಗೆಯಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಆದಮೇಲೆ ಇವು ನಮ್ಮದೇನು ಪೀನಟ್ಸ್ ಇರುತ್ತಲ್ಲ ಇದನ್ನು ಆ ಉಪ್ಪಿಗೆ ಸ್ವಲ್ಪದಷ್ಟು ಹಾಕಿ ರೋಸ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ರೋಸ್ಟ್ ಮಾಡೋದೇ ಇದರಲ್ಲಿ ಒಂದು ಮೇನ್ ಟಾಸ್ಕ್. ಯಾಕಂತಂತಂದರೆ ಇದು ಫುಲ್ ಮೆತ್ತಗಾಗಿರುತ್ತಲ್ಲ ನಾವು ಕುದಿಸಿರೋದ್ರಿಂದ ನೀರಲ್ಲಿ, ಇದನ್ನು ತುಂಬ ರೋಸ್ಟಾಗಿ ಅಂದರೆ ಅದು ಬಾಯಲ್ಲಿ ಹಾಕಿದ ಮೇಲೆ ಕುರುಮ್ ಅನ್ನಬೇಕು, ಆ ರೀತಿ ಆಗೋವರೆಗೂ ಹುರ್ಕೋಬೇಕು. ಬಾಯಲ್ಲಿ ಮೆತ್ತಗಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ರೀತಿ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ಅದು ಬ್ರೌನ್ ಆಗುತ್ತೆ, ಅದರದ್ದು ಕಲರ್ ಬ್ರೌನ್ ಆಗುತ್ತಾ ಬರುತ್ತೆ. ಅದು ಹೇಗೆ ಬ್ರೌನ್ ಆಗುತ್ತಾ ಬರುತ್ತೆ ಆ ರೀತಿ ಆಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈ ರೀತಿ ಕ್ವಿಕ್ ರೆಸಿಪಿ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ರೆಸಿಪಿ ಇದೆ, ಮಾಡಿ ನೋಡಿ. ಆಮೇಲೆ ಏನೂ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಹೊರಗಡೆ ಸಿಗುತ್ತಲ್ಲ ಅದೇ ರೀತಿ ಆಗುತ್ತೆ. ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಇರುತ್ತೆ, ಅದು ದೇಹಕ್ಕೆ ಒಳ್ಳೆಯದು. ಸೊ ಥ್ಯಾಂಕ್ ಯು.